ಭಾರಿ ಖುಷಿಯಾಗಿದೆ. ವೆಂಕಟರಮಣ ಗೋವಿಂದ ಖುಷಿ ಆಯ್ತು, ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ತು. ಎಷ್ಟು ದೊಡ್ಡ ಹೊಳೆ, ಕ್ಲೀನ್ ನೀಟ್, ಫುಡ್ ಸಾಕಿ. ನೋಡಿದ್ರಲ್ಲ ಅಲ್ಲಿ ಮೊಬೈಲ್ ಎಲ್ಲ ನಾವು ಕೂಪನಲ್ಲಿ ದೊಡ್ಡ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾರೆ. ಮತ್ತು ಈಗ ನಾವು ಕಲೆಕ್ಟ್ ಮಾಡಿ ಬಂದಿದ್ದೇನೆ. ಸೊ ಕೂಪನ್ ಕೌಂಟರ್ ನಂಬರ್ 8. ಸೊ ಇಲ್ಲಿ ನಾವು ಮೊಬೈಲ್ ಕಲೆಕ್ಟ್ ಮಾಡ್ತೀವಿ. ಈಗ ದರ್ಶನ ಎಲ್ಲ ಆಯ್ತಲ್ಲ, ಹೇಗಿತ್ತು? ಫೈನಲಿ ದರ್ಶನ ಒಳ್ಳೆ ರೀತಿಯಲ್ಲಿ ಆಯಿತು. ಓಕೆ, ಈಗ ಮೊಬೈಲ್ ತಕ್ಕೊಂಡು ಹೊರಗಡೆ ಬರ್ತಿದ್ದೇವೆ. ನೋಡಿ ಇದೇ ಟೆಂಪಲ್ ಇಲ್ಲಿ ನಾ ಹತ್ತಿರದಿಂದ ತೋರಿಸ್ತೇನೆ. ಈಗ ಹೋಗಿ ಸಚಿನ್ ನಾನು ಹಿಡ್ಕೊಳ್ಳಿ ನೀನು ಅಂತೇಳಿ ನೀ ಎಲ್ಲಿ ಹೋದೆ ಅಂತ ನಾವು ಹುಡ್ಕೊಂಡ್ ಬಂದದ್ದು. ಅಲ್ಲಿ ಮೊಬೈಲ್ ಕೌಂಟರ್ ದೇವಸ್ಥಾನದಿಂದ ಒಂದು 2 ಕಿಲೋಮೀಟರ್ಸ್ ದೂರ ಅಲ್ಲಿ ಕಲೆಕ್ಟ್ ಮಾಡಬೇಕು ಮೊಬೈಲ್. ಸೊ ನಾನು ಎಲ್ಲಾದ್ರೂ ಕೇಳಿ ಹೋಗಿದ್ದೆ. ಈಗ ಇವಾಗ ರೌಂಡ್ ಅಪ್ ಆಗಿ ಮೀಟ್ ಆಗ್ಬೇಕು ಈಗ ಪೇರೆಂಟ್ಸ್ ಎಲ್ಲ. ಸೊ ಹೊರಗಿಂದ ನಾನು ಫಸ್ಟ್ ಟೈಮ್ ನೋಡಿದೆ, 3 ಸತಿ ಬಂದಿದ್ದೆ ನಾನು ತಿರುಪತಿಗೆ, 3rd ಟೈಮ್ ನಂದು. ಹೊರಗಿಂದ ನಾನು ನೋಡಿದ ನೆನಪೇ ಇಲ್ಲ ನನಗೆ, ಬಂದದೆಲ್ಲ ಸಣ್ಣ ಇರುವಾಗ. ಸೊ ಈಗ ಈ ಏಜಲ್ಲಿ ಬಂದು ನೋಡಿದ್ವಿ, ಹೊರಗಿಂದ ಸೂಪರ್ ಕಾಣ್ತದೆ ಟೆಂಪಲ್ ಅಂತ. ಎಲ್ಲಿದ್ದಾರೆ ಎಲ್ಲ? ಅಲ್ಲಿದ್ದಾರೆ. ಸೊ ಇದು ಟೆಂಪಲ್ ಹೊರಗಿಂದ ನೋಡಿದ ನೆನಪು ನಿನಗೆ? ಇಲ್ಲ, ನಾನು ತುಂಬ ಸಣ್ಣದಿರುವಾಗ ಬಂದಿದ್ದು. ಸೇಮ್ ನಾನೀಗ 15 ಇಯರ್ಸ್ ಆದಷ್ಟು ಬರ್ತಿರೋದು. ಈಗ ನಾನು ಸಹ ಹಾಗೆ ಸೇಮ್. ಒಳ್ಳೆ ಎಕ್ಸ್ಪೀರಿಯನ್ಸ್, ಕ್ರೇಜಿ ದರ್ಶನ ಆಗಿತ್ತು ನಮಗೆ ಇವತ್ತು. ಸೊ ಅಷ್ಟು ರಶ್ ಇರಲಿಲ್ಲ, ಬಟ್ ಸ್ಟಿಲ್ 1.5 ಗಂಟೆಯಲ್ಲಿ ನಮಗೆ ದರ್ಶನ ಆಗಿದೆ. ನಿಮ್ಮ ಇನ್ನ ಮೊಬೈಲ್ ನಾಡ್ರೆ 2 ಕಿಲೋಮೀಟರ್ ಅರ್ಥ ಮಾತ್ರ ಅಶ್ವಿತ್ ನೆಟನೆ ಗುಲ್ಪ ಆಯ್ ಅಂಟಿಗೆ ನಿ ಬತ್ತನ ತೂ ದಿಪ್ಲಮ ಯಾರ್ ನಾಡ ಹೋಯಿನ ಆಯ್ತು ನಿಮ್ಮ ಅದಕ್ಕೆ ಯಾಕೆ ಲಾಸ್ಟಿಗೆ ನಾಮ ಬಾಡಂತ ಬಲ್ಬಾ बोलना बत्तन ಎಂಕು ಇಡೆಗೆ ಬರ್ಪ ಅಂಚಿನ ಬತ್ತನ ಇಡೆಗೆ ಬರ್ಪ ಎಂಗುಳ್ತಾ ಅಲ್ಪ ಪ್ರಸಾದ ಕೌಂಟರ್ ಮಟ್ ನಾಡ ಅಶಿತ್ ಗೋವಿಂದ ನಾಮ ಹಾಕೊಂಡು ಬಾರಿ ಚಂದ ಗೋವಿಂದ. ಫ್ರೆಂಡ್ಸ್, ನನ್ನ ತಿರುಪತಿಯ ಪಾರ್ಟ್ 1 ಲಾಗ್ನಲ್ಲಿ ದೇವರ ದರ್ಶನದ ಟಿಕೆಟ್ ಹೇಗೆ ಮಾಡೋದು, ಹಾಗೆ ಮುಡಿ ಸೇವೆ ಹಾಗೂ ನಾವು ಯಾವ ಮಠದಲ್ಲಿ ಸ್ಟೇ ಆಗಿದ್ದೇವೆ ಅಂತೇಳಿ ನೀವು ನೋಡಿದ್ರಿ. ಈಗ ನಾವು ದೇವರ ದರ್ಶನ ಮಾಡಿ ಹೊರಗೆ ಬಂದಿದ್ದೇವೆ. ನನ್ನ ಮಗ ಹೋಗಿ ನನ್ನ ಮೊಬೈಲ್ ಕೌಂಟ್ರಿಂದ ಮೊಬೈಲ್ ತಗೊಂಡು ಬಂದಿದ್ದಾರೆ. ಇನ್ನು ದೇವರ ದರ್ಶನದ ಬಗ್ಗೆ ಹೇಳುವುದಾದರೆ ಪದಗಳೇ ಇಲ್ಲ. ಆನಂದದ ಜೊತೆಗೆ ಕಣ್ಣು ಕೂಡ ತುಂಬಿ ಬಂತು, ಮೈ ರೋಮಾಂಚನ ಆಯಿತು ಆ ದೇವರ ವೆಂಕಟೇಶ್ವರ ಸ್ವಾಮಿಯನ್ನು ನೋಡುವಾಗ. ನಾವು ತಿರುಪತಿಗೆ ಎಣಿಸ್ಲೇ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಟದ್ದು. ದೇವರು ನಮ್ಮನ್ನು ಹೇಗೆ ಕರೆಸಿದ್ದಾರೆ, ಹೇಗೆ ದರ್ಶನ ಕೊಟ್ಟಿದ್ದಾರೆ ಅಂತೇಳಿ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ತುಂಬ ಮನಸ್ಸಿಗೆ ಖುಷಿಯಾಗಿದೆ ದೇವರನ್ನು ನೋಡಿ. ಇಲ್ಲೇ ನೋಡಿ ದೇವಸ್ಥಾನದ ಹೊರಗೆ ಬರೋದು, ಮತ್ತು ಅದೇ ಸೈಡಲ್ಲಿ ಹೋದರೆ ದೇವರದ್ದು ಲಡ್ಡು ಪ್ರಸಾದ ಸಹ ಸಿಗ್ತದೆ. ನನ್ನ ಹಸ್ಬೆಂಡ್ ಹೋಗಿ ಲಡ್ಡು ಪ್ರಸಾದ ತಂದಿದ್ದಾರೆ ನೋಡಿ. ತುಂಬ ವಿಶೇಷ ತಿರುಪತಿಯ ಲಡ್ಡು, ಒಮ್ಮೆ ತಿನ್ನಲೇಬೇಕು ನಾವು. ಆಯ್ತಲ್ಲ ಗ್ರೂಪ್ ಫೋಟೋ. ಹೇಗೆ ಇತ್ತು ದರ್ಶನ? ಸೂಪರ್ ಆಯ್ತು. ದೇವರನ್ನು ನೋಡಿ ಅಂತೂ ಭಾರಿ ಖುಷಿಯಾಗಿದೆ. ಒಳ್ಳೆ ರೀತಿಯಲ್ಲಿ ದರ್ಶನ ಆಯ್ತು. 1 ಗಂಟೆಯಲ್ಲಿ ದರ್ಶನ ಆಗಿದೆ. ಒಳ್ಳೆ ದರ್ಶನ, ಏನು ರಶ್ ಇಲ್ಲದೆ ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು. ವೆಂಕಟರಮಣ ಗೋವಿಂದ. ಸಚಿನ್ ಹೇಗೆ? ಸೂಪರ್ ಆಯ್ತು ದರ್ಶನ, ಖುಷಿ ಆಯ್ತು, ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ತು. ಸೇಮ್ ಆನ್ಸರ್. ನಮ್ದು ಒಂದು 10 o'clock ಆಗ ಹೋಗಿದ್ವಿ, 11:30 ಆಗಿ ಹೊರಗೆ ಬಂದಿದ್ವಿ ನಾವು. 1.5 hour ನಮ್ಗೆ ಒಳ್ಳೆ ದರ್ಶನ ಆಗಿದೆ. ತುಂಬಾ ಖುಷಿ ಆಯ್ತು. ಆ ವೆಂಕಟೇಶ್ವರ ಸ್ವಾಮಿಯನ್ನು ನೋಡಿ ಉಂಟಲ್ಲ, ಕಣ್ಣೆಲ್ಲ ತುಂಬಿ ಹೋಯ್ತು ನನಗೆ. ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ನೋಡು, ಅದೇ ಎಲ್ಲೆಲ್ಲ ಪ್ಲಾನ್ ಮಾಡ್ತಾ ಹೋಗುದು ಈಗ. ಸೊ ಎಲ್ಲಿಗ ನೆಕ್ಸ್ಟ್? ದೀಪಾವಳಿಗೆ
ಒಳ್ಳೆ ನಾಮ ಹಾಕಿದ್ದಾರೆ, ಪೇಡ್ ಆಗ್ತಾ ಬಂತ. ಹೌದಾ? ನೋಡಿ ಇದೇ ಟೆಂಪಲ್, ಎಷ್ಟು ಒಳ್ಳೆ ತೋರ್ತದೆ ನೋಡಿ ಇಲ್ಲಿ ದೂರದ ನೋಡುವಾಗ. ಹೋಗೋಲ್ಲ ಈಗ, ಒಂದು ಪಂಚ ಜಾರಬಾರ್ದು ಅಷ್ಟೇ ಈಗ ಸ್ಟೆಪ್ಸ್ ನಾವು ಈಗ ವೆಂಕಟೇಶ್ವರ ಸ್ವಾಮಿಗೆ ಆರತಿ ಮಾಡಲಿಕ್ಕೆ ಆರತಿ ತಗೊಳ್ತಾ ಇದ್ದೇವೆ. ಇಲ್ಲಿ ಆಂಜನೇಯ ಸ್ವಾಮಿಯ ಗುಡಿ ಸಹ ಉಂಟು, ದೇವಸ್ಥಾನದ ಆಪೋಸಿಟ್ಟೇ ಬರ್ತದೆ. ಇಲ್ಲಿ ಬಂದು ಕೆಲವರು ತೆಂಗಿನಕಾಯಿ ಒಡೆದು ಮತ್ತು ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮತ್ತು ದೀಪಾರಾಧನೆ ಮಾಡ್ತಾರೆ. ನಾನು ಕೂಡ ದೀಪಾರಾಧನೆ ಮಾಡಲಿಕ್ಕೆ ಬಂದಿದ್ದೇನೆ ಇಲ್ಲಿ. ನಾನು ಸಹ ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ದೇವರಿಗೆ ಆರತಿಗೆ ಹಾಕಿ ಈಗ ನಾನು ಆರತಿ ಮಾಡುವಾಗ ಫ್ರೆಂಡ್ಸ್, ನಾನು ಆರತಿ ಮಾಡುವಾಗ ಒಂದು ವಿಶೇಷ ನಡೆಯಿತು. ಅದೇನಂತ ಹೇಳಿದ್ರೆ, ನಾನು ಆರತಿ ಮಾಡ್ತಾ ಇರುವಾಗಲೇ ಒಂದು ಆರತಿಯಲ್ಲಿದ್ದ ಒಂದು ಕರ್ಪೂರದ ತುಂಡು ನನ್ನ ಕೈ ಮೇಲೆ ಬಂದು ಬಿತ್ತು. ಒಮ್ಮೆಲೆ ನನಗೆ ಏನು ಮಾಡಬೇಕಂತೇಳಿ ಗೊತ್ತಾಗಲಿಲ್ಲ. ಮತ್ತೆ ನಾನು ಕೇಳಿ ತಿಳಿದಾಗ ಗೊತ್ತಾಯಿತು, ದೇವರ ಸಂಪೂರ್ಣ ಅನುಗ್ರಹದಿಂದ ಹೀಗಾಗ್ತದೆ ಹೇಳಿ. ನೋಡಿ ನೀವು, ತುಂಬ ಖುಷಿಯಾಯಿತು ಇದನ್ನು ನಾನು ಕೇಳಿ ತಿಳಿದಾಗ. ಇದು ವಿಡಿಯೋದಲ್ಲಿ ನಿಮಗೆ ಕಾಣ್ತದೆ ನನ್ನ ಕೈಯಲ್ಲಿ ಕರ್ಪೂರ ಇರುವುದು ನೋಡಿ. ಅನ್ನ ಪ್ರಸಾದಂ. ಸಚಿನ್ ನೆಕ್ಸ್ಟ್ ಎಲ್ಲಿಗೆ ಈಗ? ತುಂಬ ಸಾಕಾಗಿದೆ, ನಿದ್ದೆ ಮಾಡಬೇಕು ಅದು ಹೋಗಿ. ಓಕೆ, ಎಷ್ಟು ಜನ ಇದ್ದಾರೆ ನೋಡಿ, ಹಿಂದೆ ಇದ್ದಾರಲ್ಲ ನಮ್ಮ ಬಾಸ್. ಈಗ ಅನ್ನ ಪ್ರಸಾದ. ಫ್ರೆಂಡ್ಸ್, ನಾನು ತಿರುಪತಿಗೆ 3ನೇ ಸರಿ ಬರ್ತಾ ಇರೋದು, ಆದರೆ ಯಾವತ್ತೂ ಸಹ ಇಲ್ಲಿ ಅನ್ನಪ್ರಸಾದದಲ್ಲಿಗೆ ಬರಲಿಲ್ಲ. ಈ ಸರಿ ನಾನು ಫಸ್ಟ್ ಬರೋದು. ಮಾತ್ರ ತುಂಬ ದೊಡ್ಡದು ಉಂಟಾಯಿತಾ ಇದು ಊಟದ್ದು. ತಿರುಪತಿ ಅನ್ನಪ್ರಸಾದದ ಹಾಲ್ ಅಂತೂ ತುಂಬ ದೊಡ್ಡುಂಟು. ಅಷ್ಟು ಜನ ಭಕ್ತರು ಬರ್ತಾರೆ, ಆದರೂ ಸಹ ಏನು ರಶ್ ಇಲ್ಲ. ಎಲ್ಲ ಕಡೆ ಅಲ್ಲಲ್ಲಿ ಹಾಲ್ ಮೇಲೆ ಕೆಳಗೆ ಎಲ್ಲ ತುಂಬ ಆರಾಮಲ್ಲಿ ಊಟ ಮಾಡಿ ನಾವು ಹೋಗ್ಬೋದು. ನೀವು ಕೂಡ ಈ ತಿರುಪತಿಯ ಅನ್ನಪ್ರಸಾದದಲ್ಲಿಗೆ ಬಂದಿದ್ದೀರಾ, ಇಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ಯಾರೆಲ್ಲ ಅನ್ನಪ್ರಸಾದ ಮಾಡಲಿಲ್ಲ ಬಂದು ಮಾಡಿ ಅಂತ ಸಹ ಹೇಳ್ತೇನೆ. ಅಶ್ವಿತ್, ಊಟ ಆಯ್ತಾ? ಮತ್ತೆ ಈಗ ಅಲ್ಲಿ ಹೊಂಡೆಲ್ಲ ನೋಡ್ಕೊಂಡು ಹೋಗು. ಹೊಂಡೆಲ್ಲ ನೋಡ್ಕೊಂಡು ಹೋಗು ಫ್ರೆಂಡ್ಸ್. ದೇವ್ರ ದರ್ಶನ ಮಾಡಿ ಊಟ ಮಾಡಿ ನಾವು 1 ಗಂಟೆ ರೆಸ್ಟ್ ಮಾಡಿ ಈಗ ಹೋಗ್ತಾ ಇದ್ದೇವೆ ಟೆಂಪಲ್ಗೆ. ಅಮಿತ್, ಈಗ ಎಲ್ಲಿ ಹೊರಟದ್ದು? ಪಾಪ ವಿನಾಶ ಟೆಂಪಲ್ ಅಂತ ಉಂಟು, ಅಲ್ಲಿ ಹೊರಟು. ಈಗ 5:30 ಕ್ಲೋಸ್. ಈಗ ನಾವು 50 ಮಿನಿಟ್ಸ್ ಅಲ್ಲಿ ಇರ್ಬೇಕು ಈಗ. ನೋಡ, ಫುಲ್ ಫಾಗ್ ಅಲ್ಲ, ವೆದರ್ ಫುಲ್ ಮೆಸ್ಟ್, ನನಗೆ ಮೂಗೆಲ್ಲ ಬ್ಲಾಕ್. ಮತ್ತೆ ನೀವು ರೆಸ್ಟ್ ಮಾಡೋದು ಬೇಡ ಇತ್ತಲ್ಲ, ಅವಾಗಲೇ ಹೋಗಿ ಬರ್ಬೋದಿತ್ತು. ಈಗ ರೆಸ್ಟ್ ಮಾಡಿದಕ್ಕೆ ನಾ ಈಗ ಫುಲ್ ಸ್ವಲ್ಪ ಸರ್ಕಲ್ ಭಾರಿ ಚಂದ ಉಂಟಲ್ಲ. ಭಜನೆ ಬರ್ತೀನಿ ನೋಡಿ, ಭಜನೆ ಇದು ಪಾಪ ವಿನಾಶಿನಿ ಟೆಂಪಲ್ಗೆ ಹೋಗುವ ರೋಡ್. ಇಲ್ಲ, ಗ್ಲಾಸ್ ಕೆಳಗೆ ಮಾಡಿ ಅಲ್ಲ ಒಂಚೂರು. ಎಷ್ಟು ದೊಡ್ಡ ಹೊಳೆ ನೋಡಿ. ಹೋಗ್ಬಂದ ಒಂದೇ ಆಯ್ತ ತಿರುಪತಿ, ತಿರುಮಲ ಎಂತದೇ ಹೇಳಿ, ಟೆಂಪಲ್ ಅಂತ ನೋಡುವಾಗ ಭಾರಿ ಖುಷಿ ಆಗ್ತದಲ್ಲ. ಸ್ವಲ್ಪ ಖುಷಿ ಅಂದ್ರೆ
ಎಲ್ಲ ಸಹ ಕ್ಲೀನ್ ನೀಟ್, ಫುಡ್ ಸಹ ಅಷ್ಟೇ, ಊಟ ಸಹ ಅಷ್ಟೇ, ಎಲ್ಲ ಸಹ ಸೂಪರ್ ಆಗಿ ಉಂಟು. ವೇಣುಗೋಪಾಲ್ ಪಳನಿಸ್ವಾಮಿ, ವೇಣುಗೋಪಾಲ ಪಳನಿಸ್ವಾಮಿ. ಇನ್ನು ಮೇಲೆ ಹೋಗ್ಬೇಕಾ? ಇನ್ನು 2.5 ಕಿಲೋಮೀಟರ್. ಈಗಲೇ ಫಾಗ್ ಉಂಟು ಇನ್ನು. ನೋಡಿ ಬೇಗ ಅದು ಜನ ಇರ್ತಾರೆ ಅಲ್ಲಿ. ಚೆನ್ನಾಗಿರ್ಬೋದು, ಮತ್ತೆ ಇಲ್ಲಿ ಬಂದವರೆಲ್ಲ ಹೋಗ್ತಾರಲ್ಲ ಅಲ್ಲಿ. ಇದು ಒಳ್ಳೆ ಘಾಟಿ ಉಂಟು ನೋಡು. ಮೇಲೆ ಎತ್ತಿದ್ದಾವೆ ಈಗ. ಹನುಮ ಮಂದಿರವ ಇದು? ಸುಮಾರು ದೇವಸ್ಥಾನ ಉಂಟು ಇಲ್ಲಿ ಅಲ್ಲ. ಅದು ಸಹ ಎಷ್ಟೊತ್ತಿಗೆ ಬಂತ ಟೆಂಪಲ್? ಇದ್ಯಾವುದು? ಮೇಲೆ ಇದ್ಯಾವುದು? ಆಕಾಶಗಂಗಾ ಡ್ಯಾಮ್ ಉಂಟು ಇಲ್ಲಿ. ಆಕಾಶಗಂಗಾ ಡ್ಯಾಮ್ ಅದಕ್ಕೆ ಇಲ್ಲಿ ಎಷ್ಟು? 50 ರುಪೀಸ್ ಆಕಾಶಗಂಗಾ ಪಂಪ್ ಹೌಸ್ ಉಂಟು. ವೆಂಕಟೇಶ್ವರ ಸ್ಯಾಂಕ್ಚುರಿ, ಸ್ಪೆಷಲ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಝೋನ್. ಏನೇ ಸ್ಪೆಷಲ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಝೋನ್. ಪಾರ್ಕಿಂಗ್. ಹಿಂದೆ ಹೋಗುವ ಪಾರ್ಕಿಂಗ್ ಕಡೆದು ಹೋಗ್ಬೇಕು. ಆಯ್ತು ತಗೋಬೋದು. ಲಾಕ್ ಉಂಟು ಫುಲ್. ಪಾಪ ವಿನಾಶಿನಿ ಟೆಂಪಲ್. ಟೈಮ್ ಆಯ್ತು, ಬೇಗ ಬೇಗ ಹೋಗುವ. ಇಲ್ಲಿ ನೋಡಿ ಪಾಪ ವಿನಾಶಿನಿ ಟೆಂಪಲ್, ಗಂಗಾದೇವಿ ಮತ್ತು ಆಂಜನೇಯನ ದೇವಸ್ಥಾನ ಇದೆ. ಇಲ್ಲಿ ನೀರಲ್ಲಿ ನಾವು ಪ್ರೋಕ್ಷಣೆ ಮಾಡಿಕೊಂಡೆವು, ಸ್ನಾನ ಸಹ ಮಾಡ್ತಾರೆ ಕೆಲವರು. ಆಯ್ತಾ ಪೂಜೆ ಆಯ್ತಾ? ಗಂಗಾದೇವಿ ಕೆಳಗೆ ಆಂಜನೇಯ. ಹೇಗಾಯ್ತು? ಗಂಧ ಎಂತ ಮಾಡ್ಲಿಕ್ಕೆ ನೀರು ಯಾರೇ ಮಾಡಿದೆ ನಂಗೆ ಮಳೆ ಬರ್ತಾ ಉಂಟು. ಅಲ್ಲಿ ನೋಡಿ, ನೋಡಿ ನಾಟಕ. ಎಂತ ತಿನ್ನೋದು? ಕಾರ್ನ್ ಮಳೆ ಬರ್ತಾ ಉಂಟು, ಬಿಸಿ ಬಿಸಿ ಕಾರ್ನ್ ಅಲ್ಲ. ಅಪ್ಪ ಕಡಲೆ ತಗೊಂಡಿದ್ದಾರೆ. ಹೌದಾ? ವ್ಯವಸ್ಥೆ ಬೇರೆ. ಮಿಕ್ಸರ್ ಹಾಕಿದ್ದಾರೆ, ಕಾರ್ನಿಗೆ ಮಿಕ್ಸರ್ ಹಾಕಿದ್ದಾರೆ. ಮಳೆ ಬರ್ತಾ ಉಂಟು, ಬನ್ನಿ. ಕಡಲೆ ಅಪ್ಪನದು. ಮಳೆ ಬರುವಾಗ ತಿರುಪತಿಯಲ್ಲಿ ಮಳೆ ಬರ್ತಾ ಉಂಟು. ಜನವರಿ ಟೈಮಲ್ಲಿ ಸಹ ಮಳೆ. ಈಗ ನಮಗೆ ಮಳೆಗಾಲದ ಫೀಲ್ ಆಗ್ತಾ ಉಂಟು. ಒಂದು ಕಡೆ ಕೋಲ್ಡ್, ಒಂದು ಕಡೆ ಮಳೆ. ನೆಕ್ಸ್ಟ್ ನೋಡುವ ಏನಾದರೂ ನ್ಯೂ ಪ್ಲೇಸ್ ನೋಡುವ.
ಫ್ರೆಂಡ್ಸ್, ಈಗ ಸಾಯಂಕಾಲ ಆಯಿತು. ನಾಳೆ ಬೆಳಿಗ್ಗೆ ನಾವು ಪದ್ಮಾವತಿ ಟೆಂಪಲ್, ಕಾಳಹಸ್ತಿ ಹಾಗೆ ತಮಿಳುನಾಡಲ್ಲಿರುವ ಗೋಲ್ಡನ್ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ನಮಗೆ ಅದ್ಭುತ ಅನುಭವ ಆಯಿತು. ತಿರುಪತಿಗೆ ನಿಮಗೂ ಕೂಡ ಬರುವಾಗೆ ಆಗಲಿ, ಹಾಗೆ ದೇವರ ದರ್ಶನ ಮಾಡುವಂತಾಗಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್.